ಸುದೀರ್ಘ ಸಮಯದ ಬಳಿಕ ವಿಪಕ್ಷ ಬಿಜೆಪಿ ಕೈಗೆತ್ತಿಕೊಂಡಂತಹ ಹೋರಾಟವೊಂದು ಪಟ್ಟು ಬಿಡದೆ ಈಗ ಮುಂದುವರಿಸ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಈಗ ಬಳ್ಳಾರಿಗೆ ಪಾದಯಾತ್ರೆ ನಡೆಸೋದಕ್ಕೆ ಸಿದ್ಧತೆ ಮಾಡಿದೆ. ಎಲ್ಲಿಂದ ಎಲ್ಲಿವರೆಗೆ ಪಾದಯಾತ್ರೆ, ಏನೆಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಏನಿದೆ ಈ ಜಾತಿ ಲೆಕ್ಕಾಚಾರ, ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಇವಾಗ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ದೀವಿ. ಸದನದ ಹೊರಗಡೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಹೋರಾಟ ನಡೀತಾ ಇದೆ. ಯಾವಾಗ ಮಾಡ್ಬೇಕನ್ನೋದ ಡೇಟ್ ಫಿಕ್ಸ್ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಬಿಜೆಪಿ ಹೈಕಮಾಂಡ್ ಒಂದಷ್ಟು ಬಿಸಿ ಮುಟ್ಟಿಸಿದ ಬಳಿಕ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕೈಗೆತ್ತಿಕೊಂಡ ಹೋರಾಟ ಸ್ವಲ್ಪ ಬಿಗಿಯಾಗಿದೆ. ಒಂದು ವಾರ ಕಾಲ ವಿಧಾನಮಂಡಲ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೆಸ್ತಾ ಇರುವ ಬಿಜೆಪಿ ಇದೀಗ ಬಳ್ಳಾರಿಗೆ ಪಾದಯಾತ್ರೆ ನಡೆಸಲು ಸಿದ್ಧತೆ ಮಾಡಿದೆ. ಬಿಜೆಪಿಯಲ್ಲಿ ಪಾದಯಾತ್ರೆಗೆ ಸಿದ್ಧತೆ ಬಹುತೇಕ ಪೂರ್ಣಗೊಂಡಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆಗೆ ನಿರ್ಧಾರ ಮಾಡಲಾಗಿದೆ. ಪಾದಯಾತ್ರೆ ಪ್ಲಾನ್ ಹೇಗಿದೆ ಎನ್ನುವುದನ್ನು ನೋಡುವುದಾದ್ರೆ, ದಾವಣಗೆರೆಯ ಜಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಯಲಿದೆ. ಸುಮಾರು 170 ಕಿಲೋಮೀಟರ್ ದೂರ ಪಾದಯಾತ್ರೆಗೆ ತಯಾರಿ ಮಾಡಿಕೊಳ್ಳಲಾಗಿದೆ. 20 ದಿನಗಳ ಹೋರಾಟದ ರೂಪುರೇಷೆ ತಯಾರಿಯಾಗಿದ್ದು, ಬಿಜೆಪಿ ಪಾದಯಾತ್ರೆ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾದು ಹೋಗಲಿದೆ. ಬಹುಮುಖ್ಯವಾಗಿ ಈ ಪಾದಯಾತ್ರೆಯಲ್ಲಿ ಬಿಜೆಪಿಯ ಅಹಿಂದ ನಾಯಕರು ಭಾಗಿಯಾಗ್ತಿದ್ದಾರೆ. ಶೀಘ್ರದಲ್ಲೇ ಪಾದಯಾತ್ರೆಗೆ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಏನ್ ರೂಪರೇಷೆ ಮಾಡಬೇಕು, ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೋಬೇಕು, ಅವೆಲ್ಲ ಕೂಡ ನಮ್ಮ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ತಮ್ಮ ತಿಳಿಸುವಂತ ಕೆಲಸ ಮಾಡ್ತಾರೆ. ನಾವು ದಿನನಿತ್ಯ ಮಾತಾಡ್ತಾ ಇದೀವಿ, ದಿನನಿತ್ಯ ಚರ್ಚೆ ಆಗ್ತಾ ಇದೀವಿ, ಮಾತಾಡ್ಕೊಂತ ಇದೀವಿ. ಯಾವಾಗ ಮಾಡ್ಬೇಕನ್ನೋದ ಡೇಟ್ ಫಿಕ್ಸ್ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಅಲ್ಲ, ಮೋಸ್ಟ್ಲಿ ಇವತ್ತು ನಾಳೆ ಒಳಗಡೆ ತೀರ್ಮಾನ ತಗೊಂತಾರೆ. ಒಂದ್ ಕಡೆ ಸದನ ನಡೀತಾ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಒಳಗೆ ತೀರ್ಮಾನ ತಗೊಂಡು ತಮ್ಮ ತಿಳಿಸುವಂತ ಕೆಲಸ ಮಾಡ್ತೀವಿ. ಮುಂದಿನ ವಾರದಿದ್ದರೆ ಪಾದಯಾತ್ರೆ ಆರಂಭ ಆಗುವ ಸಾಧ್ಯತೆ ಇದ್ದು, ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಆರಂಭದಲ್ಲಿ ರಾಯಚೂರು ಜಿಲ್ಲೆ ದೇವದುರ್ಗದಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಸುವ ಬಗ್ಗೆ ನಿರ್ಧರಿಸಲಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದಕ್ಕಾಗಿ ಮೊದಲ ಸಿದ್ಧತಾ ಸಭೆ ಕೂಡ ನಡೆದಿತ್ತು. ಆದರೆ ಬಳಿಕ ಪಕ್ಷದ ವಾಲ್ಮೀಕಿ ನಾಯಕರಿದ್ದಲೇ ಪಾದಯಾತ್ರೆಗೆ ಸಂಪೂರ್ಣ ಸಹಮತ ಸಿಗಲಿಲ್ಲ ಎನ್ನುವ ಮಾಹಿತಿ ಇದ್ದು, ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ನಡೆಯೋದಕ್ಕೂ ಪೂರ್ಣ ಒಪ್ಪಿಗೆ ಇರಲಿಲ್ಲ ಎನ್ನಲಾಗಿದೆ. ಹೀಗಾಗಿ ಪಾದಯಾತ್ರೆ ಬಹುತೇಕ ರದ್ದುಗೊಳ್ಳುವ ಹಂತಕ್ಕೆ ಬಂದಿತ್ತು. ಆ ಬಳಿಕ ವರಿಷ್ಠರನ್ನ ಸಂಪರ್ಕಿಸಿದ ಶ್ರೀರಾಮುಲು ರೂಪುರೇಷೆ ಮತ್ತು ಮಾರ್ಗ ಬದಲಾವಣೆಯೊಂದಿಗೆ ಸಮ್ಮತಿ ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನಲಾಗಿದೆ. ಶ್ರೀರಾಮುಲು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಇಲ್ಲಿ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ನಾಗೇಂದ್ರ ವಾಲ್ಮೀಕಿ ಸಮುದಾಯದವರೇ ಆಗಿರುವಂಥ ಕಾರಣಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದರೆ ಸಮುದಾಯದಲ್ಲಿ ಯಾವ ರೀತಿಯಂಥ ಒಂದು ಬೆಳವಣಿಗೆ ಆಗ್ಬೋದು ಅನ್ನುವಂಥ ವಿಚಾರ ಕೂಡ ಪಕ್ಷದೊಳಗೆ ವಾಲ್ಮೀಕಿ ನಾಯಕರಲ್ಲೇ ಚರ್ಚೆ ಆಯಿತು. ಹಾಗಾಗಿ ಈ ಪಾದಯಾತ್ರೆ ಬೇಡ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಬಂದಂಥ ಕಾರಣದಿಂದಾಗಿ ದೇವದುರ್ಗದಿಂದ ಬಳ್ಳಾರಿಗೆ ನಡೆಯಬೇಕಿದ್ದಂಥ ಪಾದಯಾತ್ರೆ ನಡೆಯಲಿಲ್ಲ. ಇನ್ನು ಪಾದಯಾತ್ರೆ ಮೂಲಕ ವಾಲ್ಮೀಕಿ ಸಮುದಾಯದ ಮತ ಬ್ಯಾಂಕ್ ಇರುವ ಕ್ಷೇತ್ರಗಳಲ್ಲಿ ನೆಲೆ ಗಟ್ಟಿಗೊಳಿಸಿಕೊಳ್ಳುವ ಯೋಜನೆಯನ್ನ ಬಿಜೆಪಿ ಹೊಂದಿದೆ. ಅದಕ್ಕಾಗಿಯೇ ಸುಮಾರು 11 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ಸಾಗೋ ರೂಟ್ ಮ್ಯಾಪ್ ಸಿದ್ಧಪಡಿಸಲಾಗಿದೆ. ಅದಕ್ಕಾಗಿ ವಾಲ್ಮೀಕಿ ಪ್ರಾಬಲ್ಯದ ಜಗಳೂರು ವಿಧಾನಸಭಾ ಕ್ಷೇತ್ರದಿಂದಲೇ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಒಂದು ವೇಳೆ ನಾಗೇಂದ್ರ ರಾಜೀನಾಮೆ ಕೊಡಿಸುವಲ್ಲಿ ಬಿಜೆಪಿ ಯಶಸ್ವಿಯಾದರೆ ದೊಡ್ಡ ಮೈಲೇಜ್ ತಂದುಕೊಡಲಿದೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಪಾದಯಾತ್ರೆ ಬಗ್ಗೆ ಆಸಕ್ತಿ ಹೊಂದಿರೋ ರೀತಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಕುರುಬ ಸಮುದಾಯದಲ್ಲಿನ ಲಾಭ ಪಡೆಯುವ ಲೆಕ್ಕಾಚಾರವೂ ಇದರ ಜೊತೆಗಿದೆ. ತನ್ನ ಮತ ಬ್ಯಾಂಕನ್ನು ಗಟ್ಟಿಗೊಳಿಸಿಕೊಳ್ಳುವುದರ ಜೊತೆಗೆ ಅಹಿಂದ ನಾಯಕತ್ವದ ವಿಚಾರದಲ್ಲೂ ಕೂಡ ದೂರದ ಲಾಭವನ್ನು ಪಡೆಯುವಂಥ ಲೆಕ್ಕಾಚಾರವನ್ನು ಕೂಡ ಬಿಜೆಪಿ ಇಟ್ಟುಕೊಂಡಂಥ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಪ್ರಾಣೇಶ್ ಜೊತೆ ಕಿರಣ್ ಹನ್ನೇಡ್ಕ, TV9 ಬೆಂಗಳೂರು.